ಕಳೆದ 3 ವರ್ಷಗಳಿಂದ ಮುಖ್ಯ ರಸ್ತೆಯ ಕಾಮಗಾರಿ ವಿಳಂಬವಾಗಿರುವುದಕ್ಕೆ ದಲಿತ ಸಂಘಟನೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಹೊಯ್ಸಳ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ನಡೆಯುತ್ತಾ ಇರುವ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ಯಾವುದೇ ಕೆಲಸ ನಡೆಯದೆ ದ್ವಿಚಕ್ರ ವಾಹನ, ಆಟೋ, ಟ್ರಕ್ ಸೇರಿದಂತೆ ಸಾರ್ವಜನಿಕರಿಗೆ ತೀವ್ರ ಕಿರಿಕಿರಿ ಅನುಭವವಾಗ್ತಾ ಇದೆ. ಬೇಸತ್ತ ದಲಿತ ಸಂಘಟನೆ, ಆಟೋ ಚಾಲಕರು ಮತ್ತು ವಿವಿಧ ಸಂಘಟನೆಗಳ ಸದಸ್ಯರು 1 ಗಂಟೆಗೆ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿಗರಿಗೆ ಹಾಗೂ ದೇವಾಲಯಕ್ಕೆ ಆಗಮಿಸುವವರಿಗಾಗಿ ಸಮಸ್ಯೆ ತಕ್ಷಣ ಪರಿಹರಿಸಬೇಕೆಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಹಳೇಬೀಡು ಪೊಲೀಸ್ ಉಪನಿರೀಕ್ಷಕ ಮತ್ತು ಸಿಬ್ಬಂದಿ ಮನವಿ ಮಾಡಿದರೂ ಪ್ರತಿಭಟನಾಕಾರರು ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಇಂಜಿನಿಯರ್ ಬರುವವರೆಗೆ ಪ್ರತಿಭಟನೆಯನ್ನ ನಿಲ್ಲಿಸುವುದಿಲ್ಲ ಎಂದು ಘೋಷಿಸಿದರು. ನಂತರ ಪಿಡಬ್ಲ್ಯೂಡಿ ಮುಖ್ಯ ಇಂಜಿನಿಯರ್ ಸೋಮಶೇಖರ್ ಸ್ಥಳಕ್ಕೆ ಆಗಮಿಸಿ ಕಾಮಗಾರಿ ವಿಳಂಬಕ್ಕೆ ಕ್ಷಮೆಯಾಚಿಸಿದರು ಮತ್ತು ನಾಳೆಯಿಂದ ಕಾಮಗಾರಿ ಪ್ರಾರಂಭಿಸಿ 1 ತಿಂಗಳೊಳಗೆ ರಸ್ತೆ ನಿರ್ಮಾಣ ಪೂರ್ಣಗೊಳಿಸುವ ಭರವಸೆ ನೀಡಿದರು. ಪ್ರತಿಭಟನಾಕಾರರು ಈ ಭರವಸೆಯನ್ನ ಸ್ವೀಕರಿಸಿ ರಸ್ತೆ ತಡೆ ಕೈಬಿಟ್ಟರು. ಮುಖಂಡರು ತಿಳಿಸಿದ್ದಾರೆ, 1 ತಿಂಗಳೊಳಗೆ ಕಾಮಗಾರಿ ಮುಗಿಯದಿದ್ದರೆ ಟಿಡಬ್ಲ್ಯೂಡಿ ಕಚೇರಿಗೆ ಮುತ್ತಿಗೆ ನಡೆಸಿ ಮತ್ತೆ ಪ್ರತಿಭಟನೆ ನಡೆಸಲಿದ್ದಾರೆ. ದಯಮಾಡಿ ಎಸಿ ರೂಮಲ್ಲಿ ಕೂತಂತಹ ಅಧಿಕಾರಿಗಳಿಗೆ ಹೇಳ್ತಿರೋದು, ದಯಮಾಡಿ ನಮ್ದೊಂದು ಸಣ್ಣದಾದ ಒಂದು ಆಟೋ ಸಂಘ ಮಾಡಿ ಮೇಲಧಿಕಾರಿಗಳು ಬರ್ತಾರೆ. ರೋಡಲ್ಲಿ 5-6 ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಸಾವು ನೋವುಗಳಾಗಿದೆ. ಬಸ್ ಟರ್ನ್ ಆಗಕ್ಕಾಗಲ್ಲ, ರೋಡು ಕಡಿಮೆ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿಂದ ಹೋಗ್ಬೇಕಂದ್ರೆ 10 ನಿಮಿಷದಲ್ಲಿ ಹೋಗಿ 10 ನಿಮಿಷದಲ್ಲಿ ಇನ್ನೊಬ್ರು ಜೀವ ಉಳಿಯುತ್ತೆ. 10 ನಿಮಿಷನೇ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಹೋಯ್ತು ಅಂತಂದ್ರೆ. ಆದ್ರೆ ಈ ಸಂದರ್ಭದಲ್ಲಿ ಈಗ 1 ಕಿಲೋಮೀಟರ್ ಸುತ್ತಾಡ್ಕೊಂಡು ಹೋಗೋ ಹೊತ್ತಿಗೆ ಪ್ರಾಣ ಹೋಗಿರುತ್ತೆ. ರೋಡ್ ಮುಗಿದ ಸರ್. ನಾವು ಏಪ್ರಿಲ್ ಒಳಗಡೆ